ನಮಸ್ಕಾರ ಡೋನರ್ಗಳೇ, ನಾನು ನಿಮ್ಮ ಪ್ರಶಾಂತ್. ಹೇಗಿದ್ದೀರಿ? ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಖಂಡಿತ ದೇವರೆಲ್ಲರನ್ನೂ ಚೆನ್ನಾಗಿ ಇಡ್ತಾರೆ, ಮುಂದಕ್ಕೂ ಚೆನ್ನಾಗಿಡ್ತಾರೆ. ದಿನಕ್ಕೊಂದು ವಾಕ್ಯ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗಾದರೆ ತಡ ಮಾಡ್ದಿರಾ ವಾಕ್ಯದ ಕಡೆ ಹೋಗೋಣ. ಇವತ್ತಿನ ವಾಕ್ಯ ಯೆಶಾಯನ ಗ್ರಂಥದಿಂದ ಅಧ್ಯಾಯ 54 ವಚನ 2-4. ವಿಸ್ತರಿಸು ನಿನ್ನ ಗುಡಾರವನ್ನು, ಚಾಚು ಮುಂದಕ್ಕೆ ಗುಡಾರದ ಬಟ್ಟೆಗಳನ್ನು, ಹೆದರಬೇಡ, ಉದ್ದ ಮಾಡು ಹಗ್ಗಗಳನ್ನು, ಬಲಪಡಿಸು ಗೂಟಗಳನ್ನು. ಏಕೆಂದರೆ ಹಬ್ಬಿಕೊಳ್ಳುವೆ ನೀನು ಎಡ ಬಲದೊಳು ಎಲ್ಲೆಲ್ಲೂ. ವಶ ಮಾಡಿಕೊಳ್ಳುವರು ನಿನ್ನ ಸಂತಾನದವರು ಜನಾಂಗಗಳನ್ನು, ಜನಭರಿತವಾಗುವಂತೆ ಮಾಡುವರು ಪಾಳು ಬಿದ್ದ ಪಟ್ಟಣಗಳನ್ನು. ಅಂಜಬೇಡ, ನಿನಗಾಗುವುದಿಲ್ಲ ಅವಮಾನ. ನಾಚಬೇಡ, ನಿನಗಾಗದು ಆಶಾಭಂಗ. ಮರವೇ ಯೌವನದಲ್ಲಿ ನಿನಗಾದ ಅವಮಾನವನ್ನು, ವೈಧವ್ಯದಲ್ಲಾದ ನಿಂದೆ ನೆನಪಿಗೆ ಬಾರದಿಲ್ಲ. ಡೋನರ್ಗಳೇ, ಈ ವಾಕ್ಯದಿಂದ ಏನು ಅರ್ಥ ಆಗುತ್ತೆ ಅಂದರೆ, ಇಟ್ಸ್ ಅ ಪ್ರಾಮಿಸ್, ಗಾಡ್ ಪ್ರಾಮಿಸ್. ನಾವು ಚಿಕ್ಕ ವಯಸ್ಸಲ್ಲಿ ಹೇಳ್ತಾ ಇದ್ವಲ್ಲ, ಗಾಡ್ ಪ್ರಾಮಿಸ್. ಚಿಕ್ಕದ್ರಲ್ಲಿ ನಮ್ಗೆ ಗೊತ್ತಿಲ್ದಿರಾನೇ ಆ ವರ್ಡ್ ಯೂಸ್ ಮಾಡ್ತಾಯಿದ್ವಿ. ಆದರೆ ಯೋಚನೆ ಮಾಡಿ ನೋಡಿದ್ರೆ ಆ ವರ್ಡ್ಗೆ ಎಷ್ಟು ಒಳ್ಳೆ ಅರ್ಥ ಇದೆಯಲ್ಲ. ಅವ್ರು ಪ್ರಾಮಿಸ್ ಮಾಡ್ತಾ ಇರೋದು ಏನಂದರೆ, ಏನಕ್ಕೂ ಭಯ ಪಡಬೇಡಿ. ನಿಮ್ಗೆ ಹಿಂದೆ ಏನೇನೋ ಅವಮಾನ ಆಗಿರ್ಬೋದು, ಯಾರೋ ನಿಮ್ಮನ್ನ ನಿಷ್ಠುರ ಮಾಡ್ಕೊಂಡಿರ್ಬೋದು, ನಿಮ್ಮನ್ನ ಚೀಮಾರಿ ಹಾಕಿರ್ಬೋದು. ಪಾಸ್ಟ್ ಇಸ್ ಪಾಸ್ಟ್, ಅದನ್ನೇನು ಕರೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಇವಾಗ ಅವಕಾಶ ಇದೆ, ಅದನ್ನೆಲ್ಲ ನಾನು ಸರಿ ಮಾಡ್ತೀನಿ. ನಿಮ್ಮ ಜನಾಂಗನೇನಿದೆ ಫ್ಯೂಚರಲ್ಲಿ ಇಡೀ ಜಗತ್ತಿಗೆ ಸ್ಪ್ರೆಡ್ ಮಾಡೋ ಅಂತ ಒಂದು ಪ್ರಾಮಿಸ್ ಮಾಡ್ತಿದ್ದಾರೆ. ಎಷ್ಟು ದೊಡ್ಡ ಮನಸ್ಸಲ್ವಾ ಜೀಸಸ್ದು. ಎಸ್, ಜೀಸಸ್ ಹೇಳ್ತಾ ಇರೋದಿಷ್ಟೇ, ಯಾವುದಕ್ಕೂ ಭಯ ಪಡಬೇಡಿ. ಹಿಂದೆ ಅವಮಾನ ಆಗಿರೋದು ಏನೇ ಆಗಿರಲಿ, ಎಷ್ಟೇ ಕಷ್ಟ ಇರಲಿ, ಅದನ್ನೆಲ್ಲ ನಾನು ಸರಿ ಮಾಡ್ತೀನಿ. ನಿಮ್ಗೆ ಒಳ್ಳೆ ಭವಿಷ್ಯ ರೂಪಿಸಿ ನಿಮ್ಮನ್ನ ಉದ್ಧಾರ ಮಾಡೋ ಜವಾಬ್ದಾರಿ ನಂದು ಅಂತ ಎಷ್ಟು ಕ್ಲಿಯರಾಗಿ ಹೇಳ್ತಿದ್ದಾರಲ್ವ. ಆದರೆ ನಾವು ಅಯ್ಯೋ ಅವಾಗ ಹಂಗಾಗಿತ್ತು, ಅವಾಗ ಆ ಥರ ಆಗಿತ್ತು, ಅದನ್ನೇ ಇಟ್ಕೊಂಡು ನಮ್ಮಲ್ಲಿರೋ ಎಬಿಲಿಟಿನೇ ಮರ್ತ್ಬಿಡ್ತೀವಿ. ಇವ್ರ ನೆಗೆಟಿವ್ ಮಾತುಗಳು ಕೇಳಿಕೊಂಡು ನಾವೊಂದು ಉತ್ತಮ ಸಾಧನೆ ಮಾಡೋವಂಥ ಛಲ, ಒಂದು ಶಕ್ತಿ ನಮ್ಮಲ್ಲಿದೆ. ಬಟ್ ಈ ಎಲ್ಲ ವಿಷಯಗಳು ನಮ್ಮ ಕಣ್ಣು ಕಟ್ಟಿ ಕುರುಡರನ್ನು ಮಾಡಿಬಿಟ್ಟಿದೆ. ಸೊ ಹಾಗಾಗಿ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಏನೇ ಆಗಿರಲಿ ಹಿಂದೆ ಅದೆಲ್ಲ ಮರೆತುಬಿಟ್ಟು ಈಗ ನಾವೇನು ಕರೆಕ್ಟ್ ಮಾಡ್ಕೊಬೋದು ಅದನ್ನು ನೋಡೋಣ, ಆ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ನೀವು ನಮಗೋಸ್ಕರ ಮಾಡೋಕ್ಕೆ ಹೊರಟಿರೋ ಈ ಕಾರ್ಯಕ್ಕೆ ಥ್ಯಾಂಕ್ಸ್. ನನಗೆ ಒಂದು ಒಳ್ಳೆ ಭವಿಷ್ಯ, ನನ್ನ ಜನಾಂಗವನ್ನು ಇಡೀ ವರ್ಲ್ಡ್ಗೆ ಸ್ಪ್ರೆಡ್ ಮಾಡೋವಂಥ ಒಂದು ವರ ನೀವು ಕೊಡೋಕ್ಕೆ ರೆಡಿ ಇದ್ದೀರಾ, ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳೋಣ. ಸೊ ಡೋನರ್ಗಳೇ, ಇದು ನಾವು ಇವತ್ತಿನ ವಾಕ್ಯದಲ್ಲಿ ತಿಳ್ಕೊಳ್ಳೋವಂಥ ವಿಷಯ. ಮತ್ತೊಂದು ವಾಕ್ಯದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಹ್ಯಾವ್ ಎ ಬ್ಲೆಸ್ಡ್ ಡೇ. ಸಿಗೋಣ.